ಪ್ರಜ್ವಲ್ ರೇವಣ್ಣ ಮಾದರಿಯಲ್ಲಿ ಸರ್ಜಾಪುರದಲ್ಲಿ ಮತ್ತೊಬ್ಬ ಕಾಮುಕನಿದ್ದಾನೆ. ವಿವಾಹಿತ ಮಹಿಳೆಯರ ಜೊತೆಯಲ್ಲಿ ಸಂಪರ್ಕ ಮಾಡುವುದು, ಆನಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡುವುದು ಇವನ ಕೆಲಸ. ಫಸ್ಟ್ ಏನ್ ಮಾಡ್ತಾನೆ, ವಿವಾಹಿತರನ್ನ ಮಹಿಳೆಯರಿರ್ತಾರಲ್ಲ ಅವರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಸಂಪರ್ಕ ಮಾಡ್ಕೊಳ್ತಾನೆ. ಆನಂತರವಾಗಿ ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. 18 ಮಹಿಳೆಯರ ಜೊತೆಗಿನ ವಿಡಿಯೋಗಳು ಮೊಬೈಲ್ನಲ್ಲಿ ಪತ್ತೆ ಆಗಿದೆ. ಆ ಮಹಿಳೆಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಸರ್ಜಾಪುರದ ಪ್ರಭಾವಿ ಮುಖಂಡ ಮಂಜುನಾಥ್ ಪುತ್ರ ರಾಕೇಶ್ ಆಗಿದ್ದಾರೆ. ಇತ್ತೀಚೆಗೆ ಮದುವೆ ಬಳಿಕವಾಗಿ ಪತ್ನಿಯಿಂದ ಈತನ ಕೃತ್ಯ ಬಟಾಬಯಲಾಗಿದೆ. ಇವನ್ ಕೆಲಸ ಏನಾಗ್ಬಿಟ್ಟಿತ್ತು ಅಂತಂದ್ರೆ, ಮದುವೆ ಆಗಿರ್ತಾರಲ್ಲ ಮಹಿಳೆಯರು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಒಂದಿಷ್ಟು ವಿಡಿಯೋ ಮಾಡ್ಕೊಳ್ಳೋದು, ಸಂಪರ್ಕ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಇದು ಇವನ ಕೆಲಸ ಆಗಿತ್ತು. ಸೊ ಇದು ಹೇಗೆ ಗೊತ್ತಾಯ್ತು, ವಿಚಾರಗಳು ಹೆಂಗೆ ಬೆಳಕಿಗೆ ಬಂತು ಅಂತಂದ್ರೆ, ಇತ್ತೀಚೆಗಷ್ಟೇ ಈತ ಫೆಬ್ರವರಿ ತಿಂಗಳಿನಲ್ಲಿ ಮದುವೆ ಆಗಿದ್ದ. ಹೆಂಡತಿ ಅಂತಂದ್ಮೇಲೆ ಗಂಡನ ಮೊಬೈಲ್ ನೋಡ್ತಾಳಲ್ವಾ. ಸೊ ಹಿಂಗೆ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕಳೆದ ಫೆಬ್ರವರಿ 22ನೇ ತಾರೀಕು ಮದುವೆ ಆಗಿರ್ತಾನೆ ಖತರ್ನಾಕ್ ರಾಕೇಶ್. ಹೆಬ್ಬುಗೋಡಿ ಮೂಲದ ಯುವತಿಯ ಜೊತೆಯಲ್ಲಿ ಮದುವೆ ಆಗಿರುತ್ತೆ. ಮದುವೆ ಆಗಿ 15 ದಿನಕ್ಕೆ 1 ಕೋಟಿಗೆ ಬೇಡಿಕೆ ಇಟ್ಟಿರ್ತಾನೆ. ಇವನೆಂತ ಗಂಡಸು ಇವನು. ಪತ್ನಿಗೆ ಟಾರ್ಚರ್ ಕೊಡ್ತಾ ಇರ್ತಾನೆ. 15 ದಿನ ಆಗಿದೆ ಮದುವೆ ಆಗಿ, 1 ಕೋಟಿ ಬೇಕಂತೆ. ಇವನು ದುಡ್ಗೋಸ್ಕರ ಮದುವೆ ಆಗಿರೋದ ಹಾಗಿದ್ರೆ? ದುಡಿಯೋಕ್ಕೆ ಯೋಗ್ಯತೆ ಇಲ್ಲದೆ ಇರೋನು. ಈ ಮಧ್ಯೆ ಪತಿ ಮೊಬೈಲ್ನಲ್ಲಿ ವಿಡಿಯೋವನ್ನ ನೋಡಿರ್ತಾಳೆ, ಪ್ರಶ್ನೆ ಕೂಡ ಮಾಡಿರ್ತಾಳೆ, ಇದು ಏನ್ರಿ ನಿಮ್ಮ ಕಳ್ಳಾಟಗಳು ಅಂತ. ರಾಸಲೀಲೆಯ ಬಗ್ಗೆ ತಿಳಿದಂತಹ ಪತ್ನಿಗೆ ಪೆಟ್ರೋಲ್ ಸುರಿದು ಹತ್ಯೆಗೂ ಕೂಡ ಯತ್ನ ಮಾಡ್ತಾನೆ ಖತರ್ನಾಕು ಈತ. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸ್ತಾಳೆ ಪತ್ನಿ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ ರಾಕೇಶನ ರಾಸಲೀಲೆಯ ಕೃತ್ಯಗಳು ಬಯಲಾಯಿತು. ಇಲ್ಲಾಂತಂದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ. 15 ದಿನ ಆಗಿರುತ್ತೆ ಅಷ್ಟೇ ಮದುವೆ ಆಗಿ. 15 ದಿನಕ್ಕೆ ಕ್ಯಾತೆ ಶುರು ಮಾಡ್ಕೊಂಡಿರ್ತಾನೆ ಈತ. ಫೆಬ್ರವರಿ 22ನೇ ತಾರೀಕು ಮದುವೆ ಆಗಿರುತ್ತೆ. ಅವಾಗಿಂದ ಪಾಪ ಟಾರ್ಚರ್ ಅನುಭವಿಸ್ಕೊಂಡೇ ಬಂದಿರ್ತಾಳೆ ಆಕೆ. ಆಮೇಲೆ ಇದೆಲ್ಲ ಗೊತ್ತಾಗ್ಬಿಡ್ತಲ್ಲ, ದುಡ್ಡಿಗೆ ಬೇರೆ ಬೇಡಿಕೆ ಇಡ್ತಾನೆ, 1 ಕೋಟಿ ದುಡ್ಡು ಬೇಡಿಕೆ ಇಟ್ಟಿರ್ತಾನೆ. ಪಾಪ ವಿವಾಹಿತ ಮಹಿಳೆಯರ ಜೊತೆ ಏನು ಸಂಪರ್ಕ ಮಾಡಿರ್ತಾನೆ, ಅವ್ರಿಗೂ ಕೂಡ ಬ್ಲ್ಯಾಕ್ ಮೇಲು, ಅವ್ರ ಹತ್ರನೂ ದುಡ್ಡಿಗೆ ಡಿಮ್ಯಾಂಡ್ ಮಾಡೋದು, ಇವೆಲ್ಲವೂ ಕೂಡ ಬಯಲಾಗಿದ್ದು ಮದುವೆ ಆದಂಥ ನಂತರವಾಗಿ. ಹೆಂಡತಿಗೆ ಗೊತ್ತಾಗುತ್ತೆ, ಮೊಬೈಲ್ ಪರಿಶೀಲನೆ ಮಾಡ್ತಾಳಲ್ವಾ, ಸೊ ಅವಾಗ ಗೊತ್ತಾಗುತ್ತೆ ಈತನ ಎಲ್ಲ ವಿಡಿಯೋಗಳು ಮೊಬೈಲ್ನಲ್ಲಿ ಸಿಗುತ್ತೆ. ಇದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲು. ಅಷ್ಟೆಲ್ಲ ಯಾಕೆ, ಹೆಂಡತಿಗೂ ಕೂಡ 1 ಕೋಟಿ ಕೊಡು ಅಂತ ಡಿಮ್ಯಾಂಡ್ ಮಾಡಿದ್ದಂತೆ. ಆಕೆಗೂ ಕೂಡ ಬ್ಲ್ಯಾಕ್ ಮೇಲ್ ಒಂದು ರೀತಿಯಾಗಿ, ಜೊತೆಗೆ ಆಕೆ ಕೊಡಲ್ಲ ಅಂತ ಹೇಳಿದ್ದಕ್ಕೆ, ಅಥವಾ ಅದನ್ನು ಬಟಾಬಯಲು ಮಾಡ್ತೀನಿ ಅಂತಂದಿದ್ದಕ್ಕೆ ಆಕೆಯ ಮೇಲೂ ಕೂಡ ಸಾಯಿಸಬೇಕು ಅಂತ ಹೇಳಿ ಯತ್ನವನ್ನು ಕೂಡ ಮಾಡಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಎಸ್ ರಾಘವೇಂದ್ರ, ಏನಿದು ಈತನ ವಿಚಾರಗಳು ಇಷ್ಟು ದಿನ ಆದರೂ ಕೂಡ ಬಯಲಾಗಿರ್ಲಿಲ್ವಾ? ಹೆಂಡತಿ ಮೂಲಕವಾಗೇ ಬಯಲಾಯ್ತಾ? ಏನಿದೆ ಕಂಪ್ಲೀಟ್, ಯಾವೆಲ್ಲ ಹೆಣ್ಮಕ್ಳು ಟಾರ್ಚರನ್ನು ಅನುಭವಿಸಿದ್ರು, ಜೊತೆಗೆ ಈಕೆ ಹೆಂಡತಿ ಕೂಡ ಹೆಂಗೆ ಟಾರ್ಚರನ್ನು ಅನುಭವಿಸಿದ್ರು, ಹೆಂಗೆ ಬೆಳಕಿಗೆ ಬಂತು, ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಎಸ್ ಕುಸುಮ, ಈ ಒಂದು ಘಟನೆ ಆಗಿರುವಂತದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಭಾಗದಲ್ಲಿ ವಾಸಿಯಾಗಿರುವಂತ ರಾಕೇಶ್ ಎಂಬ ವ್ಯಕ್ತಿ ಏನಿದ್ದಾನೆ, ಈತ ಈ ರೀತಿ ಮಹಿಳೆಯರಿಗೆ ಮದುವೆ ಆಗಿರುವಂತ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಬಳಿ ಲೈಂಗಿಕ ಸಂಪರ್ಕವನ್ನ ಹೊಂದ್ಕೊಳ್ಳೋದು, ಅದಾದ ನಂತರ ವಿಡಿಯೋಗಳನ್ನ ಮಾಡಿ ಬ್ಲಾಕ್ ಮೇಲ್ ಮಾಡುವುದು, ಈ ರೀತಿ ಮಾಡ್ತಿದ್ದ ಅಂತೇಳಿ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಪ್ರಮುಖವಾಗಿ ಈ ಒಂದು ವಿಚಾರವನ್ನ ಬೆಳಕಿಗೆ ತಂದಿರೋದು ಸ್ವಂತ ಆತನ ಹೆಂಡತಿಯೇ ಆಗಿರೋದು ನಿಜಕ್ಕೂ ವಿಷಾದನೀಯ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ರಾಕೇಶ್ ಜೊತೆ ಆ ಒಂದು ಯುವತಿಗೆ ಮದ್ವೆ ಆಗುತ್ತೆ. ಮದ್ವೆ ಆದ ನಂತರ ರಾಕೇಶ್ನ ಒಂದು ಬಿಹೇವಿಯರ್ ಏನಿದೆ, ಆ ಒಂದು ಬಿಹೇವಿಯರ್ ಬರ್ಬರ್ತಾ ಬದಲಾಗ್ತಾ ಹೋಗುತ್ತೆ. ಜೊತೆಗೆ ಆ ಒಂದು ಮೊಬೈಲ್ ಅನ್ನ ಕೂಡ ಚೆಕ್ ಮಾಡಿದಾಗ ಆಕೆಗೆ ಮೊಬೈಲ್ ಅಲ್ಲೂ ಕೂಡ 2-3 ಬೇರೆ ಬೇರೆ ಹುಡುಗಿಯ ಜೊತೆ ಮಾತನಾಡಿರುವಂತ ಒಂದು ವಿಡಿಯೋಗಳಾಗಿರ್ಬೋದು, ಕೆಲ ಫೋಟೋಗಳಾಗಿರ್ಬೋದು ಆ ಒಂದು ಯುವತಿಗೆ ದೊರೆಯುತ್ತೆ. ಅದಾದ ನಂತರ ಈ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿದಾಗ ಯುವತಿಗೆ ಮನೆಯಲ್ಲಿ ಟಾರ್ಚರ್ನ ಶುರು ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬರ್ತದೆ. ಜೊತೆಗೆ ಈ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿದ್ದಕ್ಕೆ ನೀನು ನನಗೆ ಹಣವನ್ನು ತೆಗೆದುಕೊಂಡು ಬಾ ಅಂತೇಳಿ ವರದಕ್ಷಿಣೆ ಕಿರುಕುಳವನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಕೂಡ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.